ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ದಿವಸ ಇಲ್ಲೆಲ್ಲ ನೆರವೇರ್ತಕ್ಕಂತ ಎಲ್ಲಾ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಭಿಮಾನ ಬಳಗದವರಿಗೂ ಆಗ ಮುಂದೆ ಹಾಸನರಾಗಿರ್ತಕ್ಕಂತ ಪತ್ರಿಕಾ ಮಾಧ್ಯಮದವರು ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನಾನು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಒಂದಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಏನು ದಿನಾಂಕ 20/6/2026 ಶನಿವಾರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀಯುತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬವನ್ನ ಆಚರಿಸಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದೀವಿ. ಇವತ್ತು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಸರಳವಾಗಿ ಆಚರಣೆ ಮಾಡೋಣ, ಎಂದಿನಂತೆ ಇಲ್ಲಿ ಯಾವುದೇ ವಿಜೃಂಭಣೆ ಬೇಡ, ನಮ್ಗೆ ಯಾವುದೇ ಅಡಮರಿ ಬೇಡ ಅಂತ ಕೇಳಿದಾಗ ಇಲ್ಲವಾ ನಾವು ಮಾಡ್ಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದ ಮೇರೆಗೆ ನಾವೆಲ್ಲರೂ ಇವತ್ತು ಏನು 20ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು. ಅವತ್ತಿನ ದಿನ ವಿಶೇಷವಾಗಿ ಮಾಮೂಲಿಯಾಗಿ ಎಂದಿನಂತೆ ಏನು ವಿಶೇಷವಾಗಿ ಇವತ್ತೇ ಅವರ ಹುಟ್ಟುಹಬ್ಬ ಆಚರಿಸ್ತಲ್ಲ, ಅರರೋ ಮಾಡ್ಕೊಳ್ದಂಗ ನಮ್ಮ ನಾಯಕರು ಮಾಡ್ಕೊಳ್ತಲ್ಲ. ಅವ್ರಿಗೆ ಯಾವುದೇ ಅಧಿಕಾರ ನಾವು ಕೊಟ್ಟಿಲ್ಲ, ಎಲ್ರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನ ಒಬ್ಬರಿದ್ದಾರೆ ಅಂದ್ರೆ ಕಲ್ಲುಪಲ್ಲಿ ಪ್ರಕಾಶ್ ಒಬ್ಬರೇ ಎಲ್ಲಾ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ. ಅವರು ಸಹಾಯ ಪಡ್ಕೊಂಡಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ ವರೆಗೂ ಈ ತಾಲೂಕಿನಲ್ಲಿ ಪರಿಚಯ ಇಲ್ದವರು, ಒಬ್ಬರಿಗೆ ಪರಿಚಯ ಇಲ್ದಂತವ್ರನ್ನ ಈ ತಾಲೂಕಲ್ಲಿ MLA ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಅವರು ಕಷ್ಟ ಎಷ್ಟು ಪಟ್ಟಿದ್ದಾರೆ ಅಂತ ನಮ್ಮ ಕಣ್ಣರ ನಾವು ನೋಡಿದ್ವಿ. ಆ ನಿಯತ್ತು ಇವತ್ತು ಯಾರು ಇಟ್ಕೊಂಡಿಲ್ಲ. ಆದರೆ ನಮ್ಮ ನಾಯಕರು ಅಂತ ಹೇಳ್ತೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಈ ತಾಲೂಕಿನ ಪ್ರತಿಯೊಬ್ಬರು ಒಳಿತನ್ನು ಬಯಸಿರ್ತಕ್ಕಂಥ ನಾಯಕರಂತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು 2015ರಲ್ಲಿ ನಾನು ಬಲ್ಲಾ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾಗ ಇಡೀ ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಜನಾಂಗದವರಿದ್ದಾಗ ನಾನೊಬ್ಬ ಪರಿಶಿಷ್ಟ ಜಾತಿನ 5 ವರ್ಷ ನನ್ನನ್ನ ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ಕೀರ್ತಿ ನಮ್ಮ ನಾಯಕರಿಗೆ ಸಲ್ಲಬೇಕು. ಜನರಲ್ ಅಲ್ಲಿ ನಮಗೆ ರಿಸರ್ವೇಶನ್ ಬಂದಿಲ್ಲ, ಜನರಲ್ ಅಲ್ಲಿ ನನ್ನ ಅಧ್ಯಕ್ಷ ಮಾಡ್ತಾರೆ, ಹೇಳ್ಕೊಳ್ತಾರೆ ನಮ್ಮ ನಾಯಕರಿಗೆ ಜಾತಿ ಅಭಿಮಾನ ಇದೆ ಅಂತ. ಎಲ್ಲಿ ಅವ್ರ ಜಾತಿ ಅಭಿಮಾನ ತೋರಿಸಿರ್ತಂತ ಯಾವುದು ಒಂದು ಯಾವುದಿಲ್ಲ. ಎಲ್ರು ಜಾತ್ಯತೀತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾನೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಇವಾಗ ಒಂದು ಬಡವರು ಹೋಗ್ಲಿ, ಯಾವುದೇ ಒಂದು ಕಷ್ಟ ಬಂದಿರ್ಲಿ, ಯಾವುದೇ ಒಂದು ತೊಂದರೆ ಬಂದಿರಲಿ, ಒಂದು ಆಸ್ಪತ್ರೆದಾಗ್ಬಿಟ್ಟು, ಒಂದು ಆರೋಗ್ಯದ, ಒಂದು ಶೈಕ್ಷಣಿಕ ವಿಷಯದಲ್ಲಾಗ್ಲಿ ನಮ್ಮ ನಾಯಕರು ಸುಬ್ರಹ್ಮಣ್ಯ ಅಣ್ಣವ್ರು ಹೇಳಿದ್ರು, ಅದೇನೋ ನಾ ಹಿಂದುಳಿದ ವರ್ಗಗಳಾಗ್ಲಿ ಯಾವುದೇ ಜನಕ್ಕಾಗಿ ಏನೋ ಕಷ್ಟ ಬಂದ ತಕ್ಷಣ ನಾನು ಇದ್ದೀನಿ ಅಂತ ನಿಂತ್ಕೊಳ್ತ ನಾಯಕರು. ಯಾವುದೇ ಆಕ್ಷೇಪಣೆ ಇದ್ರೆ ಯಾವುದೇ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ನಾಯಕರಂದ್ರೆ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್. ನಾನು ಎದಕ್ಕೆ ತಟ್ಟಿ ಹೇಳ್ತಾ ಇದ್ದೀನಿ ಅಂತ ಮಹಾನ್ ಭಾವನ ಒಂದು ಅವಕಾಶ ಮಾಡುವಂತ ಇದು ನಾವು ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ನಾವೇನು ದೊಡ್ಡ ಎಲ್ರಿಗೂ ಇದ್ದಂಗೆ ನಾವು ಮಾಡಕ್ಕಿಲ್ಲ. ನಮ್ಮ ಶಕ್ತಿ ಅನುಸಾರವಾಗಿ ದೇವರಿಗೆ ಒಂದು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಮಾಡಿ ಇಡೀ ತಾಲೂಕು ಜನತೆಗೆ, ರೈತಾಪಿ ವರ್ಗದವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಅವ್ರ ಹುಟ್ಟುದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಸಂದೇಶ ಕಳಿಸುತ್ತಾ ಅವರಿಗೆ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಹೆಚ್ಚಿನ ಶಕ್ತಿ ಆ ಭಗವಂತ ಅವ್ರು ಕೊಳ್ಳಿ, ಇನ್ನ ಜನಸೇವೆ ಮಾಡೋ ಶಕ್ತಿ ಅವ್ರು ಕೊಳ್ಳಿ, ಇನ್ನ 100 ವರ್ಷಗಳಿಗೆ ಹೆಚ್ಚಿನ ಕಾಲ ಅವ್ರು ಬದುಕಲಿ ಅಂತ ಇವತ್ತೆಲ್ಲರ ಹತ್ರ ಬೇಡಿಕೊಂಡು ನಾನು 4 ಮಾತು ಮಾತಾಡ್ತೀನಿ. ಜೈ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅವ್ರಿಗೆ, ಜೈ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅವ್ರಿಗೆ, ಜೈ ಕಲ್ಲುಪಲ್ಲಿ.